ಇದೇ ಶಿರೂರಿನ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಇನ್ನೂ ಕೂಡ ಮುಗಿದಿಲ್ಲ. ಕಾರಣ ಮಳೆ ಅವರಿಗೆ ಅಡ್ಡಿ ಆಗ್ತಾ ಇದೆ. ಸೊ ಅಂಕೋಲದ ಶಿರೂರು ಭೂಕುಸಿತ ಪ್ರಕರಣ, ಶಿರೂರಿಗೆ ಇದೀಗ ಪೋಕ್ಲೈನ್ ವಾಹನ ಆಗಮಿಸಿದೆ. ಭದ್ರತೆಯಲ್ಲಿ ಬೆಳಗಾವಿಯಿಂದ ಅಂಕೋಲದ ಶಿರೂರಿಗೆ ಆಗಮಿಸಿದ್ದು. ಅದು ಸುಮಾರು 60 ಅಡಿ ಉದ್ದದ ಪೋಕ್ಲೈನ್ ಮೂಲಕ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ, ಚುರುಕುಪಡಿಸ್ತಾರೆ. ಗಂಗಾವಳಿ ನದಿ ಮಧ್ಯಭಾಗದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ. ಇನ್ನೂ ಕೂಡ ಕೆಲ ಮೃತದೇಹಗಳು ಸಿಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಅಂಕೋಲದಲ್ಲಿ ಶಿರೂರಿನ ಭೂಕುಸಿತ ಪ್ರಕರಣ ಏನಿತ್ತು, ಇದೀಗ ಶಿರೂರಿಗೆ ಪೋಕ್ಲೈನ್ ಅಂದ್ರೆ ಈಗ ನೂತನ ಟೆಕ್ನಾಲಜಿನ ಬಳಸ್ಕೊಳ್ಳೋದ್ರ ಮುಖಾಂತರ ಬೇಗ ಅದನ್ನ ತೆರವು ಮಾಡುವಂತಹ ಕೆಲಸ ಸಹಾಯ ಆಗುತ್ತೆ ಕೆಲಸಕ್ಕೆ ಅನ್ನೋ ಹಿನ್ನೆಲೆಯಲ್ಲಿ ಈ ವೆಹಿಕಲ್ ಅನ್ನ ತಗೋಬರ್ತಾ ಇದ್ದಾರೆ, ಎಕ್ವಿಪ್ಮೆಂಟ್ ಅನ್ನ ತರ್ತಾ ಇದ್ದಾರೆ. ಇದರ ಮುಖಾಂತರ ಇದೀಗ ಕಾರ್ಯಾಚರಣೆಗೆ ಚುರುಕು ಕೊಡ್ತಾರೆ. ಮತ್ತೆ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ಗಂಗಾವಳಿ ನದಿ ನೀರು ಬಿದ್ದಂತಹ ಭಾಗದಲ್ಲಿ ಅರ್ಜುನ್ ಶವವನ್ನು ಈಗ ಶೋಧ ಮಾಡಲಿಕ್ಕಾಗಿ ಬೆಳಗಾವಿ ಭಾಗದಿಂದ ಪೋಕ್ಲೈನನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಈಗ ತಂದಿರುವಂಥದ್ದು ನೀವು ನೋಡ್ಬೋದು. ಒಂದು ಭಾಗದಲ್ಲಿ ಪೊಲೀಸ್ನವರು ಈಗ ಟ್ರಾಫಿಕ್ ಫ್ರೀಯಾಗಿ ಬರಲಿಕ್ಕಾಗಿ ಅವರನ್ನು ಕರೆತಂದು ಬರ್ತಾ ಇರುವಂಥದ್ದು. ಈ ಭಾಗದಲ್ಲಿ ಈಗ ಪೋಕ್ಲೈನ್ ಕೂಡ ಇರುವಂಥದ್ದು. ದೊಡ್ಡ ಮಟ್ಟದ ಈ ಪೋಕ್ಲೈನ್ ಏನಿದೆ 60 ಅಡಿ ಉದ್ದ ಹೋಗುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಇರುವಂತಹ ಪೋಕ್ಲೈನ್ ಇದು ಬೆಳಗಾವಿಯಿಂದ ನಿನ್ನೆ ಹೊರಟಿತ್ತು, ಇವತ್ತು ಶಿರೂರು ಭಾಗಕ್ಕೆ ಬಂದಿರುವಂಥದ್ದು. ಒಟ್ಟಲ್ಲಿ ನೋಡ್ಬೋದು ಈ ಭಾಗದಲ್ಲಿ ದೊಡ್ಡ ಪೋಕ್ಲೈನ್ ಇವತ್ತು ಈ ಭಾಗದಲ್ಲಿರುವಂಥದ್ದು. ಇದನ್ನು ಬಳಸಿ ಈಗ ಅರ್ಜುನ್ ಆ ದೇಹವನ್ನು ಈಗ ಶೋಧ ಮಾಡುವಂತಹ ಕೆಲಸಕ್ಕೆ ಪೊಲೀಸ್ನವರ ಸಹಕಾರದೊಂದಿಗೆ ಇವತ್ತು ಏನು ತಂಡಗಳಿದ್ದಾವೆ, ರೆಸ್ಕ್ಯೂ ತಂಡಗಳಿದ್ದಾವೆ, ಅವು ಇವತ್ತು ಮಾಡ್ತಾ ಇರುವಂಥದ್ದು. ನೋಡ್ಬೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿರುವಂಥ ಪೋಕ್ಲೈನ್ ಅಂತ ನೀವು ನೋಡ್ಬೋದು. 60 ಅಡಿ ಉದ್ದ ಈ ಪೋಕ್ಲೈನ್ ಇರುವಂಥದ್ದು. ಇದಕ್ಕೆ ಪೋಕ್ಲೈನ್ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಪೋಕ್ಲೈನ್ ಈ ಭಾಗದಲ್ಲಿ ಈಗ ತೆಗೆದುಕೊಂಡು ಹೋಗ್ತಾರೆ ಅಂಥದ್ದು. ಒಂದು ಟ್ರಾಫಿಕ್ನಲ್ಲಿ ಹೋಗ್ಲಿಕ್ಕೂ ಕೂಡ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು, ಆದರೆ ಪೊಲೀಸ್ನವರು ಇವಾಗ ಫ್ರೀ ಟ್ರಾಫಿಕ್ನಲ್ಲಿ ಈ ಭಾಗದಲ್ಲಿ ತಂದಿರುವಂಥದ್ದು. ಒಟ್ಟಿನಲ್ಲಿ ಈಗ ಅರ್ಜುನ ಶವಶೋಧಕ್ಕಾಗಿ ಈಗ ಕಾರ್ಯಾಚರಣೆ ಚುರುಕಿಗೊಂಡಿರುವಂಥದ್ದು. ಟ್ರಕ್ಕನ್ನು ಕೂಡ ಈಗ ತಕ್ಷಣದಲ್ಲಿ ತೆಗಿಬೇಕು ಅನ್ನುವಂತಹ ಕಾರಣದಿಂದ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ. ಅಂಕೋಲದ ಶಿರೂರಿನಲ್ಲಿ ಭೂಕುಸಿತ ಪ್ರಕರಣ ನಡೆದಿತ್ತು, ಅದರಲ್ಲಿ ಇನ್ನೂ ಒಬ್ಬರ ಮೃತದೇಹ ಪತ್ತೆಯಾಗಬೇಕಾಗಿದೆ. ಅದರ ಶೋಧ ಕಾರ್ಯಾಚರಣೆ ಒಂದು ಚುರುಕು ಮುಟ್ಟಿಸುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಹೊಸ ಎಕ್ವಿಪ್ಮೆಂಟ್ ಅನ್ನ ತರಿಸಲಾಗಿದೆ. ಇದೀಗ ಬೆಳಗಾವಿಯಿಂದ ಅಂಕೋಲದ ಶಿರೂರಿಗೆ ಆ ವೆಹಿಕಲ್ ಬಂದಿದೆ.